ನೋಡಿ. ಸೊ ಟಿ ವಿ ಎಸ್ ಮೋಟರ್ಸ್ ಇಂದ ಸೊ ನನಗೆ ಇದು ಮೆಸೇಜ್ ಬಂತು. ಸೊ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿ. ಸೊ ಪೀಕ್ ಹಾಕಿದ್ಮೇಲೆ ಸೊ ನಿಮಗೆ ಟೈಮ್ ಬಿಲ್ ತೋರಿಸೋ ಟೈಮ್ ಇವಾಗ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೇತನ್. ಸೊ ಗೈಸ್, ನಾವಿವತ್ತು ಆಕ್ಚುಲಿ RTX ನ ಸರ್ವಿಸಿಗೆ ಬಿಡಬೇಕು. ಸೊ ಹೌದು ಗೈಸ್, ಆಲ್ರೆಡಿ ಫಸ್ಟ್ ಸರ್ವಿಸಿಗೆ ಬಂದ್ಬಿಟ್ಟಿದೆ ಗಾಡಿ. ಸೊ ಆಲ್ರೆಡಿ 890 ಕಿಲೋಮೀಟರ್ಸ್ ಓಡಿದೆ. ಸೊ ಫಸ್ಟ್ ಸರ್ವಿಸ್ ಬಂದು 750 ಇಂದ 1000 ಕಿಲೋಮೀಟರ್ಸ್ ಒಳಗಡೆ ನಾವು ಸರ್ವಿಸ್ ಮಾಡಿಸ್ಬೇಕು. ಸೊ ಆಲ್ರೆಡಿ 890 ಕಿಲೋಮೀಟರ್ಸ್ ಓಡಿದೆ. ಆ್ಯಂಡ್ ಮೈನ್ ಥಿಂಗ್ ಏನು ಅಂತಂದರೆ, ನೆನ್ನೆ ಇವತ್ತು ಆ್ಯಕ್ಚುಲಿ ಡೇಟ್ ಬಂದು 14th. ಸೊ 13th ನನಗೆ ಸೊ ಸರ್ವಿಸ್ಗೆ ಅಂತ ಸ್ಲಾಟ್ ಬುಕ್ ಆಗಿತ್ತು. ಸೊ ನೆನ್ನೆ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ. ಸೊ ಅಂದರೆ ಶೋರೂಮ್ ಇಶ್ಯೂನೇ. ಸೊ ಅವ್ರು ಏನು ಕಾಲ್ ಮಾಡಿದ್ರೆ ಏನಂತಂದರೆ, ಸೊ ಆಯಿಲ್ ಶಾರ್ಟೇಜ್ ಇದೆ, ಸೊ ಆಯಿಲ್ ಇಲ್ಲ, ಸೊ ಕನ್ಫರ್ಮ್ ಮಾಡಿ ಹೇಳ್ತೀನಿ ಅಂತ. ಸೊ ನೆನ್ನೆ ಮಿಸ್ ಆಯಿತು. ಸೊ ಅದಕ್ಕೆ ನಾನಿವತ್ತು ಸೊ RTX ನ ಸರ್ವಿಸ್ ಆಲ್ರೆಡಿ ಬಿಟ್ಟು ಬಂದಿದ್ದೀನಿ. ಸೊ ಅದೇನಪ್ಪ ಅಂದರೆ, ಬೆಳಿಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆನೇ ಹೋಗ್ಬಿಟ್ಟು RTX ನ ಸರ್ವಿಸಿಗೆ ಬಿಟ್ಟು ಸೊ ಮತ್ತೆ ವಾಪಸ್ ಬಂದು ಸೊ ಇವಾಗ ಗಾಡಿನ ಕಲೆಕ್ಟ್ ಮಾಡ್ಕೊಬರಕ್ಕೆ ಹೋಗಬೇಕು. ಸೊ ನಾನು ಆಲ್ರೆಡಿ ಶೋರೂಮಿಗೆ ಕಾಲ್ ಮಾಡಿದ್ದೆ. ಸೊ ವರ್ಕ್ ನಡೀತಿದೆ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ನಾನು ಹೋಗೋಷ್ಟರಲ್ಲಿ ಮೇ ಬಿ ಕಂಪ್ಲೀಟ್ ಆಗಿರ್ಬೋದು. ಸೊ ಹೋಗಿ ಗಾಡಿ ಕಲೆಕ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ವಿಷಯ ತಿಳಿಸ್ಬೇಕು. ಸೊ ಏನಪ್ಪ ಅಂತಂದರೆ, ಸೊ ನನಗೂ ಗೊತ್ತಿರಲಿಲ್ಲ ಈ ವಿಷಯ. ಸೊ TVS ಮೋಟರ್ಸಲ್ಲಿ ಸೊ ಸರ್ವಿಸಿಗೆ ಬಿಟ್ಟ ಮೇಲೆ ಸೊ ಇವಾಗ ರೀಸೆಂಟಾಗಿ ನಾನು 1 hour ಬ್ಯಾಕ್ ನನಗೊಂದು ಮೆಸೇಜ್ ಬಂತು. ಸೊ ಅದೇನಪ್ಪ ಅಂತಂದರೆ ನೋಡಿ. ಸೊ TVS ಮೋಟರ್ಸಿಂದ ಸೊ ನನಗೆ ಇದು ಮೆಸೇಜ್ ಬಂತು. ಸೊ ಈ ಮೆಸೇಜ್ ಏನು ಅಂತಂದರೆ, ಡಿಯರ್ ಮಿಸ್ ಚೇತನ್ ಕುಮಾರ್ ಆರ್, ವಿ ಹ್ಯಾವ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಯುವರ್ ವೆಹಿಕಲ್. ಸೊ ಕ್ಲಿಕ್ ಆನ್ ದ ಲಿಂಕ್ ಟು ಸಿ ಎ ಫೋಟೋಸ್ ಶೇರ್ಡ್ ಬೈ TVSM ಜಾಬ್ ಕಾರ್ಡ್ ಅಂತೆ. ಸೊ ನಾವು ಇಲ್ಲೊಂದು ಲಿಂಕ್ ಇದೆ. ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಮಗೆ ಸರ್ವಿಸ್ ಡೀಟೇಲ್ಸ್ ಬರುತ್ತೆ. ಸರ್ವಿಸ್ ಡೀಟೇಲ್ಸ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸೊ ಸರ್ವಿಸ್ ನಡೀತಾ ಇರೋ ಫೋಟೋಸ್ ಕೂಡ ಬರುತ್ತೆ ಗೈಸ್. ಇದು ಕ್ರೇಜಿ ಅಲ್ವಾ ಆಕ್ಚುಲಿ. ಸೊ ಯಾರಾದ್ರೂ ಗಾಡಿನ ಬಿಟ್ರೆ ಸೊ ಅವ್ರಿಗೆ ಯಾವ ತರ ಸರ್ವಿಸ್ ಆಗ್ತಿದೆ ಏನು, ಆ ಫೋಟೋಸ್ ಎಲ್ಲ ಅವರೆಲ್ಲ ಅಪ್ಲೋಡ್ ಮಾಡ್ತಾರೆ. ಗುಡ್ ಥಿಂಗ್ ಅಂತ ಹೇಳ್ಬೋದು ಸೊ TVS ಕಡೆಯಿಂದ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಒಂದು ಫೆಸಿಲಿಟಿ. ಸೊ ಇದಿಷ್ಟ ಆಯ್ತು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ಸೊ TVS Apache RTX ಅನ್ನೋದು ಇಟ್ಸ್ ಅ ನ್ಯೂ ಬೈಕ್. ಸೊ ಇನ್ನೂ ಯಾರಿಗೂ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ತುಂಬ ಜನಕ್ಕೆ ಈ ವಿಷಯ ಇರೋದು ಏನಂತಂದರೆ, ಅದ್ರ ಕಾಸ್ಟ್ ಏನಾಗುತ್ತೆ, ಸೊ ಅದು ಯಾವ ಥರ ಡ್ಯೂರೇಬಲ್ ಇದೆ ಗಾಡಿ, ಸೊ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ ಏನಾಗುತ್ತೆ, ಸೊ ಆ ಥರ ಎಲ್ಲ ತುಂಬ ಕ್ವಶನ್ಸ್ ಇದಾವೆ. ಸೊ ನನ್ನ ಜರ್ನಿಲಿ ಸೊ ನಾನು ಅದನ್ನೆಲ್ಲ ನಿಮಗೆ ತಿಳಿಸೋಕೆ ಟ್ರೈ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ನೆಲ್ಲ ಯಾರ್ಯಾರೆಲ್ಲ ನೋಡ್ತಿದ್ದೀರಾ, ಸೊ ತುಂಬಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ನನ್ನ RTX ಜರ್ನಿನ ಸೊ ಕೊನೆವರೆಗೂ ಸೊ ಯಾವ ಥರ ಹೋಗುತ್ತೆ ಏನು ಅಂತೆಲ್ಲ ನಿಮ್ಗೆ ತೋರ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ Apache RTX 300 ನ ಸರ್ವಿಸ್ ಕಾಸ್ಟ್ ಏನಾಗುತ್ತೆ, ಸೊ ಫಸ್ಟ್ ಸರ್ವಿಸ್ ಕಾಸ್ಟ್ ಏನಾಗುತ್ತೆ ಅಂತ ಸೊ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಬನ್ನಿ ಇನ್ಯಾಕ್ತಡ. ಸೊ ನಾವು ಸ್ಟಾರ್ಟ್ ಆಗೋಣ. ಸೊ ನಾನು ನಿಮಗೆ ಡೈರೆಕ್ಟ್ ಶೋರೂಮಲ್ಲಿ ಸಿಗ್ತೀನಿ. ಇಲ್ಲ ಆಗ್ತದೆ. ಸೊ ಗೈಸ್, ಜಸ್ಟ್ ನಾವು ರೀಚ್ ಟು ಶೋರೂಮ್. ಸೊ ಶೋರೂಮ್ ಹತ್ರ ಬಂದಿದ್ದೀನಿ. ಸೊ ಇದೆ ಶೋರೂಮು. ಸೊ ಆಕ್ಚುಲಿ ಗಾಡಿ ಎಲ್ಲ ಫುಲ್ ರೆಡಿ ಆಗಿ ನಿಂತಿದೆ ಗಾಡಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲೇ ಇದೆ ಗಾಡಿ. ಸೊ ಇಲ್ಲೇ ಇದೆ ನೋಡಿ ಗಾಡಿ. ಸೊ ಜಸ್ಟ್ ಒಂದು ವಾಶ್ ಆಗಿದೆ ಅಷ್ಟೇ, ಇನ್ನೂ ಕ್ಲೀನ್ ಆಗಿಲ್ಲ ಗಾಡಿ. ಸೊ ಇವಾಗ ಟೆಸ್ಟ್ ಡ್ರೈವ್ ಮಾಡ್ಬೇಕು ಗಾಡಿನ. ಸೊ ಯಾವ ತರ ಇದೆ ಏನು ಅಂತ. ಸೊ ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಸೊ ಗಾಡಿ ನೋಡೋಣ ಯಾವ ತರ ಇದೆ ಏನು ಅಂತ ಚೆಕ್ ಮಾಡ್ಬಿಟ್ಟು ಮತ್ತೆ ಆಮೇಲೆ ಮತ್ತೆ ಕ್ಲೀನ್ ಮಾಡ್ಕೊಡ್ತಾರೆ. ಆ್ಯಂಡ್ ಬಿಲ್ಲಿಂಗ್ ಮಾಡ್ಬಿಟ್ಟು ಸೊ ಗಾಡಿ ತಗೊಂಡೋಗೋಣ. ಸೊ ನೋಡೋಣ ಬನ್ನಿ ಗಾಡಿ ಯಾವ ತರ ರೆಡಿ ಆಗಿದೆ ಏನು, ಫಸ್ಟ್ ಸರ್ವಿಸ್ ಆದ್ಮೇಲೆ ಯಾವ ತರ ಪರ್ಫಾರ್ಮ್ ಮಾಡ್ತಿದೆ ಸೊ ಏನು ಅಂತ ಚೆಕ್ ಮಾಡೋಣ ಇವಾಗ. ಸೊ ಗೈಸ್ ಇಲ್ಲಿ ನೋಡಿ ಗೈಸ್, ಇದೊಂದು ಆಕ್ಸೆಸರಿ ಇವಾಗ ಆಡ್ ಮಾಡಕ್ ಹೇಳಿದೆ. ಸೊ ಪೀಕ್ ಸೊ ಗಾಡಿಗೆ. ಸೊ ಈ ಗಾಡಿಗೆ ಮೇನ್ ಪೀಕೆ ಗೈಸ್ ಲುಕ್ಕು. ಸೊ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿ. ಸೊ ಪೀಕ್ ಹಾಕಿದ್ಮೇಲೆ ಸೊ ಪೀಕ್ ಹಾಕಿದ್ಮೇಲೆ ಒಂಥರ ಕ್ರೇಜಿ ಕಾಣಿಸ್ತಿದೆ ಗಾಡಿ ಮಾತ್ರ. ಓಕೆ ಬನ್ನಿ ಈಗ ಟೆಸ್ಟ್ ಡ್ರೈವ್ ಮಾಡೋಣ. ಟೆಸ್ಟ್ ಡ್ರೈವ್ ಮಾಡಿ ಸೊ ಯಾವ ತರ ಇದೆ ಅಂತ ಹೇಳೋಣ. ಸೊ ಟೆಸ್ಟ್ ಡ್ರೈವ್ ಮುಗಿಸ್ಕೊಂಡು ಬಂದೆ ಗಾಡಿದು. ಸೊ ಗಾಡಿ ತುಂಬ ಚೇಂಜಸ್ ಕಾಣಿಸ್ತಿದೆ ಆಲ್ರೆಡಿ ಫಸ್ಟ್ ಸರ್ವಿಸ್ ಆದ್ಮೇಲೆ. ಸೊ ಚೆನ್ನಾಗಿದೆ ಗೈಸ್ ಆಕ್ಚುಲಿ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಒಂದು ಗೇರ್ ಶಿಫ್ಟಿಂಗ್ ಮಾತ್ರ ಸ್ವಲ್ಪ ಹಂಗೆ ಸ್ವಲ್ಪ ಟೈಟ್ ಅನಿಸ್ತಿತ್ತು. ಸೊ ಅದನ್ನೆಲ್ಲ ಫುಲ್ ಅಡ್ಜಸ್ಟ್ ಮಾಡಿದ್ದಾರೆ. ಸೊ ಚೈನ್ ಎಲ್ಲ ಲೂಬ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಚೆನ್ನಾಗಿ ಅನಿಸಿದೆ ಗೈಸ್ ಗಾಡಿ ಆಕ್ಚುಲಿ ಫಸ್ಟ್ ಸರ್ವಿಸ್ ಆದ್ಮೇಲೆ ಚೆನ್ನಾಗಿ ಅನಿಸಿದೆ. ಸೊ ಗಾಡಿ ಡೆಲಿವರಿ ತೊಗೊಂಡಿನ ಸೊ ಬಿಸಿಯಲ್ಲಿ ನಾವೇನು ಬ್ರೀಫ್ ಮಾಡಿಸ್ಕೊಳಕ್ಕಾಗಿಲ್ಲ ಗಾಡಿ ಏನು ಆಪ್ಷನ್ಸ್ ಏನೇನಿದೆ ಏನು ಅಂತ. ಸೊ ಅದಕ್ಕೆ ಬ್ರೋ ಇವಾಗ ಫುಲ್ಲು ಬ್ರೀಫ್ ಕೊಡ್ತಿದ್ದಾರೆ ಗಾಡಿಯಲ್ಲಿ ಏನೇನು ಆಪ್ಷನ್ಸ್ ಇದೆ ಏನು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಆಲ್ ಗೊತ್ತು, ಬಟ್ ಏನು ಬೇಜಾನ್ ಆಪ್ಷನ್ಸ್ ಎಲ್ಲ ಬ್ರೋ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಮೊಬೈಲ್ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ನೋಡೋಣ ಕರೆಂಟ್ ಆಗುತ್ತೆ ಏನೋ ಅಂತ. ಸೊ ಗಾಡಿ ಬಗ್ಗೆ ಬ್ರೀಫ್ ಎಲ್ಲ ತೊಗೊಂಡಿದ್ದಾಯಿತು. ಸೊ ಚೈನ್ ಲೂಪ್ ಮಾಡ್ತಿದ್ದಾರೆ ಈಗ. ಸೊ ಚೈನ್ ಲೂಪ್ ಮಾಡಿ ಸೊ ಬಿಲ್ಲಿಂಗ್ ಮುಗಿಸ್ಕೊಂಡು ಸೊ ಗಾಡಿ ತೊಗೊಂಡೋಗೋಣ. ಸೊ ಸೆಂಟರ್ ಸ್ಟ್ಯಾಂಡ್ ಒಂದು ಏನಾದರೂ ಮಾಡಿ ನೋಡ್ಬೇಕು. ಇದಕ್ಕೆ ಸೆಂಟರ್ ಸ್ಟ್ಯಾಂಡ್ ಇಲ್ಲ. ಸೊ ಚೈನ್ ಲೂಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಸೆಂಟರ್ ಸ್ಟ್ಯಾಂಡ್ ಇದ್ರೆ ಸೊ ಚೈನ್ ಲೂಪ್ ಮಾಡೋದೆಲ್ಲ ಈಸಿ ಆಗುತ್ತೆ. ಪ್ಯಾಡ್ ಆಗಿ ತೊಗೋಬೇಕಷ್ಟೇ. ನಮಗೋಸ್ಕರ ಸ್ಪೆಷಲ್ ಟ್ರೀಟ್ಮೆಂಟು ಬ್ರೋ. ಇನ್ನೊಂದ್ಸತಿ ವಾಶ್ ಮಾಡಿಕೊಡ್ತಾವ್ರೆ ನನಗೆ. ಸೊ ಇವೆಲ್ಲ ಕ್ಲೀನ್ ಮಾಡ್ತಾರೆ, ಒರೆಸ್ಕೊಡ್ತಾರೆ. ಸೊ ನೋಡೋಣ ಒರೆಸ್ಕೊಡ್ತಾರೆ. ಇನ್ನೂ ಬಿಲ್ಲಿಂಗ್ ಆಗಿಲ್ಲ. ಸೊ ಬಿಲ್ಲಿಂಗ್ ಜಾಬ್ ಕಾರ್ಡ್ ಕೊಟ್ಟಿಲ್ಲ ಅಂತೆ. ಸೊ ಜಾಬ್ ಕಾರ್ಡ್ ಕೊಟ್ಟಿದ ತಕ್ಷಣ ಬಿಲ್ ಮುಗಿಸ್ಕೊಂಡು ಸೊ ಗಾಡಿ ತೊಗೊಂಡು ಓಡೋಣ. ಸೊ ಇದು 2 ಕಾಪಿ ಇದೆಯಲ್ಲ. ಸೊ ಇದು ಕಾಲ್ ಕೊಡ್ಬೇಕಾ ಅವ್ರಿಗೆ? ಓಕೆ ಥ್ಯಾಂಕ್ ಯು. ಸೊ
ಸೊ ಗೈಸ್ ಬಿಲ್ಲಿಂಗ್ ಎಲ್ಲ ಮುಗೀತು. ಸೊ ಬಿಲ್ಲಿಂಗ್ ತೋರಿಸ್ತೀನಿ, ಲಾಸ್ಟಲ್ಲಿ ತೋರಿಸ್ತೀನಿ ನಿಮ್ಗೆ ಎಷ್ಟಾಗಿದೆ ಏನು ಅಂತ. ಸೊ ಸ್ವಲ್ಪ ನಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ಕಿದೆ. ಸೊ ನೋಡೋಣ, ಸೊ ತೋರಿಸ್ತೀನಿ ನಿಮ್ಗೆ ಲಾಸ್ಟಲ್ಲಿ ಎಷ್ಟಾಗಿದೆ ಏನು ಅಂತ. ಸೊ ಗೈಸ್ ಪಾಲಿಶ್ ಎಲ್ಲ ಮುಗೀತು. ಸೊ ನೋಡಿ ಇಲ್ಲಿ ನೀಟಾಗಿ ವಾಶ್ ಮಾಡಿದ್ದಾರೆ. ಸೊ ನೀಟಾಗಿ ಆಗಿದೆ ಗಾಡಿ ಇವಾಗ. ಸೊ ಆ್ಯಂಡ್ ಇವಾಗ ಇಟ್ಸ್ ಟೈಮ್ ಟು ಶೋ ಬಿಲ್. ಸೊ ನಿಮಗೆ ಬಿಲ್ ತೋರಿಸೋ ಟೈಮ್ ಇವಾಗ. ಸೊ ಬಿಲ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಸೊ ಬಿಲ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಸೊ ಏನೇನು ಮಾಡಿದ್ದಾರೆ ಅಂದರೆ, ಫಸ್ಟ್ ಒಂದು ಆಕ್ಸೆಸರಿ ಮತ್ತು ಇನ್ನೊಂದು ಫ್ರೀ ಸರ್ವಿಸು. ಸೊ ಅದರಲ್ಲಿ ಇಂಜಿನ್ ಆಯಿಲ್ 1.3 ಲೀಟರ್ಸು, ಕನ್ಸ್ಯೂಮೇಬಲ್ ಮತ್ತು ಪಾಲಿಶಿಂಗ್ ಅಂತ ಹೇಳ್ಬಿಟ್ಟು ಬಿಲ್ ಹಾಕಿದ್ದಾರೆ. ಓಕೆ, ಸೊ ಟೋಟಲ್ ಬಂದು 2473 ಆಗಿದೆ ಗೈಸ್. ಸೊ ಇದಿಷ್ಟು ಬಿಲ್ಲು. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಮುಗಿತಿಲ್ಲ ಗೈಸ್. ನಾಳೆ ಇನ್ನೂ ಒಂದು ಸರ್ವಿಸ್ ಪೆಂಡಿಂಗ್ ಇದೆ. ಸೊ ಅದು ಆ್ಯಂಡ್ ಅದರಲ್ಲಿ ಒಂದು ಕ್ರೇಜಿ ಅಪ್ಡೇಟ್ ಇದೆ, ನಿಮಗೆಲ್ಲ ಯೂಸ್ ಆಗ್ಬೋದು ಆ್ಯಕ್ಚುಲಿ. ಸೊ ರಾಯಲ್ ಎನ್ಫೀಲ್ಡ್ ಓನರ್ಸ್ ಯಾರು ಇರ್ತೀರಾ, ಸೊ ಅವ್ರಿಗೆಲ್ಲ ನಿಮಗೆ ಕ್ರೇಜಿ ಅಪ್ಡೇಟ್ ಇದೆ, ಅದರಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನು ಅಂತ. ಸೊ ನಾಳೆ ನೋಡಿರಂತೆ ಅದನ್ನು. ಸೊ ಓಕೆ ಗೈಸ್, ಸೊ ಇವಾಗ ಕ್ಲಿಯರೆನ್ಸ್ ಇಸ್ಕೊಂಡು ಸೊ ಹೊರಡೋಣ. ಸೊ ಇದಿಷ್ಟು RTX ಫಸ್ಟ್ ಸರ್ವಿಸ್ ಆಯಿತು ಗೈಸ್. ನೀವು ನೋಡಿದ್ರೆ ಬಿಲ್ ಎಷ್ಟಾಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ನಾಳೆ ಸಿಗ್ತೀನಿ ನಿಮಗೆ. The next day. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಸೇಮ್ ವಿಡಿಯೋ. ಸೊ ನೆನ್ನೆ ಎಲ್ಲ ನಾನು RTX ಸರ್ವಿಸ್ ಮಾಡಿದ್ದೀವಲ್ಲ, ನೋಡಿದ್ರಿ. ಸೊ ನೋಡಿ RTX ಸರ್ವಿಸ್ ಆಗಿದೆ. ಸೊ ಸರ್ವಿಸ್ ಆದ್ಮೇಲಂತೂ ಕ್ರೇಜಿ ಕಾಣಿಸ್ತಿದೆ ಅಲ್ವಾ. ಸೊ ನೆನ್ನೆ ನೋಡಿದ್ರಿ. ಆ್ಯಕ್ಚುಲಿ ಬ್ಲ್ಯಾಕ್ ಕಲರಲ್ಲಿ ಮೇನ್ ಅಡ್ವಾಂಟೇಜ್ ಏನಂತಂದರೆ, ಒಂದ್ಸತಿ ವಾಶ್ ಆಯಿತು ಅಂತಂದರೆ ಹೊಸ ಗಾಡಿ ಥರ ಕಾಣಿಸುತ್ತೆ ಅಲ್ವಾ, ಕ್ರೇಜಿ ಕಾಣಿಸ್ತಿದೆ. ಆ್ಯಂಡ್ ಸೂರ್ಯದೇವ ಮಾತ್ರ ಕುಗ್ತಾ ಇದ್ದಾನೆ ಹಾಕ್ಕೊಂಡು. ಸೊ ಹೆಲ್ಮೆಟ್ ತೆಗೆದು ಹಾಕೋದು ತುಂಬ ಹಿಂಸೆ. ಸೊ ಅದಕ್ಕೆ ಹೆಲ್ಮೆಟ್ ತೆಗ್ದಿಲ್ಲ, ಏನು ಅನ್ಕೋಬೇಡಿ. ಸೊ ನಾವಿವತ್ತು ಹೋಗ್ತಿರೋದು, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಗುರು ಗಾಡಿ ಹಂಟರು ಸರ್ವಿಸ್ಗೆ ಹೋಗಬೇಕು. ಸೊ ಹಂಟರ್ನ ಸರ್ವಿಸ್ ಮಾಡ್ಸೋಕೆ ಹೋಗ್ತಾ ಇದೀವಿ. ಸೊ ಇದನ್ನ ಏನಕ್ಕೆ ಕಂಟಿನ್ಯೂಷನ್ ಆಗಿ ಇಟ್ಕೊತಾ ಇದ್ದೀನಿ ಅಂತಂದ್ರೆ, ಸೊ ರಾಯಲ್ ಎನ್ಫೀಲ್ಡಲ್ಲಿ ಒಂದು ಕ್ರೇಜಿ ಅಪ್ಡೇಟ್ ಬಂದಿದೆ ಗೈಸ್. ಆ್ಯಕ್ಚುಲಿ ಯಾರೆಲ್ಲ ರೀಸೆಂಟಾಗಿ ರಾಯಲ್ ಎನ್ಫೀಲ್ಡ್ ಗಾಡಿನ ಓನ್ ಮಾಡಿದ್ರೆ ಅಥವಾ ಕ್ಲಾಸಿಕ್ ಆಗಿರ್ಬೋದು, ಯಾವುದೇ ಗಾಡಿ ಆಗಲಿ, ಸೊ ಒಂದು ಕ್ರೇಜಿ ಅಪ್ಡೇಟ್ ಬಂದಿದೆ. ಸೊ ಅದೇನು ಅಂತ ನಾನು ಶೋರೂಮ್ ಹತ್ರ ಹೋಗ್ತೇನೆ, ಹೋದ್ಮೇಲೆ ತಿಳಿಸ್ತೀನಿ ನಿಮಗೆ. ಸೊ ಇನ್ ಕೇಸ್ ಏನಾರ ಚಾನ್ಸ್ ಸಿಕ್ಕರೆ ನಾನು ತೋರಿಸ್ತೀನಿ ನಿಮ್ಮನ್ನ ಅದು ಆಲ್ರೆಡಿ. ಸೊ ಬನ್ನಿ ಇವಾಗ ಡೈರೆಕ್ಟ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಹತ್ರ ಹೋಗೋಣ. ಸೊ ಜಸ್ಟ್ ನಾವು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಹತ್ರ ಬಂದಿದ್ವಿ. ಸೊ ಸರ್ವಿಸ್ ಸೆಂಟರ್ ಇದೆ. ಸೊ ಬನ್ನಿ, ಗುರು ಆಲ್ರೆಡಿ ಒಳಗಡೆ ಹೋಗಿದ್ದಾನೆ ಸರ್ವಿಸ್ ಕೊಡೋಕೆ ಗಾಡಿನ. ಹೋಗಿ ನೋಡೋಣ ಬನ್ನಿ ಏನಾಗಿದೆ ಅಂತ. ಗಾಡಿ ಇನ್ಸ್ಪೆಕ್ಷನ್ ಮಾಡ್ಕೊತಿದ್ದಾರೆ. ಆ್ಯಕ್ಚುಲಿ ಏನಂತಂದರೆ 5000 ಕಿಲೋಮೀಟರ್ ಸರ್ವಿಸ್ ಇದ್ದು. ಸೊ ಇನ್ನೂ 5000 ಕಿಲೋಮೀಟರ್ ಕಂಪ್ಲೀಟ್ ಆಗಿಲ್ಲ. ಸೊ ಅದಕ್ಕಿಂತ ಮುಂಚೆನೇ ಟೈಮ್ ಕಂಪ್ಲೀಟ್ ಆಗಿದೆ, 5 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೇ ಸರ್ವಿಸ್ ಮಾಡಿಸ್ಲೇಬೇಕಿದೆ, ಫ್ರೀ ಸರ್ವಿಸ್ ಇರೋದು. ಸೊ ಅದರಿಂದ ಸರ್ವಿಸ್ ಕಂಪ್ಲೀಟ್ ಆಗಿಬಿಡ್ಬೇಕು. ಸೊ ಅದಕ್ಕೆ ಸರ್ವಿಸಿಗೆ ಬಿಡಕ್ಕೆ ಬಂದಿದ್ದೀವಿ. ಸೊ ಇಶ್ಯೂ ಏನಂತಂದರೆ, ಸೊ ಸ್ಟಾರ್ಟ್ ಮಾಡಿದಾಗ ಲೈಟಾಗಿ ಒಂದು ಟಕ್ 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 ಅಂತ ಸೌಂಡ್ ಬರ್ತಿದೆ. ಸೊ ಅದೇನೋ ಹೀಟ್ ಇಶ್ಯೂಸ್ ಇದ್ದಂತೆ. ಆಬ್ವಿಯಸ್ಲಿ ರಾಯಲ್ ಎನ್ಫೀಲ್ಡ್ ಅಂದ್ರೆ ಹೀಟು ಬರುತ್ತಲ್ವಾ? ಬರುತ್ತೆ. ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬರುತ್ತೆ. GPS ಫಿಟ್ಮೆಂಟ್ ಅದು. ಗೇರ್ ಪೊಸಿಷನ್ ಸೆನ್ಸರ್ ನಾಳೆ ಈವ್ನಿಂಗ್ ಕಲೆಕ್ಟ್ ಮಾಡ್ಕೊತೀವಿ. GPS ಫಿಟ್ ಮಾಡಿದ್ಮೇಲೆ ಅಪ್ಡೇಟ್ ಮಾಡ್ಬೇಕಂತಲ್ವಾ? ಹೌದು, ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಏನಂದ್ರೆ, ಇಲ್ಲಿಂದ ಗೇರ್ ಪೊಸಿಷನ್ ಇದೊಂದು ಸೆನ್ಸರ್ ಫಿಟ್ ಮಾಡ್ತಿದೆ. ಅದಾದ್ಮೇಲೆ ವೈರಿಂಗ್ ಕನೆಕ್ಟ್ ಆಗಿ DC ಇರುತ್ತಲ್ಲ, ಅದನ್ನ ನಾವು ಅಪ್ಡೇಟ್ ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಇಷ್ಟು ಆಗುತ್ತೆ. ಸಾಫ್ಟ್ವೇರ್ ಅಪ್ಡೇಟ್ ಇನ್ಸ್ಪೆಕ್ಷನ್ ಎಲ್ಲ ಮುಗಿಸಿ ಗಾಡಿ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ. ಇವತ್ತೊಂದು ಗಾಡಿ ಸಿಗಲ್ಲ, ಇವತ್ತು ತಗೊಳಕ್ಕೂ ಆಗಲ್ಲ. ಸೊ ನಾಳೆನೇ ಇನ್ನ. ಸೊ ಅದು ಮೇನ್ ಅಪ್ಡೇಟ್ ಏನಂತ ಅಂತಂದ್ರೆ, ಸೊ ಗಾಡಿಗೆ ರಾಯಲ್ ಎನ್ಫೀಲ್ಡ್ ಗಾಡಿಗಳಿಗೆಲ್ಲ ಸೊ GMS ಅಂತ ಒಂದು ಅಪ್ಡೇಟ್ ಬಂದಿದೆ. ಸೊ ಗೇರ್ ಪಾಯಿಂಟ್ ಸಿಸ್ಟಮ್, ಗೇರ್ ಮಾನಿಟರ್ ಸಿಸ್ಟಮ್, ಗೇರ್ ಪೊಸಿಷನ್ ಸಿಸ್ಟಮ್ ಅಂತೆ. ಸೊ ಅದೊಂದು ಆ್ಯಡ್ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ 24-25 ಗಾಡಿ ಯಾವ್ಯಾವ ಬಂದಿದ್ವೋ ಅವಕ್ಕೆಲ್ಲ ಯಾವುದು ಗೇರ್ ಇಂಡಿಕೇಟರ್ ಇರಲಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಆಗಸ್ಟ್ ಯಾವುದು ಬಂದಿರಲಿಲ್ಲ. ಆಗಸ್ಟ್ ಮೇಲೆ ಬಂದಿರೋ ಗಾಡಿಗಳಿಗೆ ಯಾವ್ದಿಗೂ GPS ಇರಲಿಲ್ಲ, ಗೇರ್ ಪಾಯಿಂಟ್ ಸಿಸ್ಟಮು. ಬೇಸಿಕಲಿ ಹೇಳ್ಬೇಕು ಅಂತಂದ್ರೆ ಗೇರ್ ಇಂಡಿಕೇಟರ್ ಅಷ್ಟೇ. ಸೊ ಗೇರ್ ಇಂಡಿಕೇಟರ್ ಇರಲಿಲ್ಲ. ಸೊ ಅದಕ್ಕೆಲ್ಲ ಇವಾಗ ವ್ಯಾಲೆಂಟ್ರಿಯಾಗಿ ರಾಯಲ್ ಎನ್ಫೀಲ್ಡ್ ಕಡೆಯಿಂದಾನೆ ಇನ್ಸ್ಟಾಲ್ ಮಾಡ್ಕೊಡ್ತಿದ್ದಾರೆ. ಸೊ ನೀವು ಯಾರನ್ನ ರಾಯಲ್ ಎನ್ಫೀಲ್ಡ್ ಓನರ್ಸ್ ಇದ್ರೆ, ಸೊ ರೀಸೆಂಟಾಗಿ ಯಾರನ್ನ ತೊಗೊಂಡಿದ್ರೆ ಗೊತ್ತಿಲ್ಲ ಅಂತಂದ್ರೆ ಬನ್ನಿ, ನಿಮ್ಮ ನಿಯರೆಸ್ಟ್ ಸರ್ವಿಸ್ ಸೆಂಟ್ರಲ್ಲಿ ಇನ್ಸ್ಟಾಲ್ ಮಾಡಿಸ್ಕೋಬೋದು. ಸೊ ಗಾಡಿ ಡ್ರಾಪ್ ಮಾಡಿದ್ದೆಲ್ಲ ಆಯಿತು ಗೈಸ್. ಸೊ ಹೊರಟಿದ್ದೀವಿ ನಾವು. ಸೊ ಮುಗೀತು. ಸೊ ಯಲಹಂಕಲ್ಲಿರೋ ಸರ್ವಿಸ್ ಸೆಂಟರ್ ಎಲ್ಲರೂ ಗೊತ್ತಿರುತ್ತೆ. ಸೊ ಇಲ್ಲೇ ಡ್ರಾಪ್ ಮಾಡಿರೋದು ಗಾಡಿನ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 650 ಅದು ಅಲ್ಲ, 350 ಅದು. 350 ಅದು, 350 ಅದು. ಕ್ಲಾಸಿಕ್ 350 ಚೆನ್ನಾಗೈತೆ ನೋಡ್ತಲ್ಲ. ಗ್ರೀನ್ ಕಲರ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬೈ ಬೈ ಗೈಸ್.